ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಪುಳಿಯೋಗರೆ ಮಾಡೋದನ್ನ ತೋರಿಸ್ತೀನಿ. 3 ಗ್ಲಾಸು ಚಿಕ್ಕ ಗ್ಲಾಸ್ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಹಾಕಿ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಅನ್ನಕ್ಕಿಡ್ತಾಯಿದ್ದೀನಿ. ನೋಡಿ, ಒಂದು 10 ಮಿನಿಟ್ಸಲ್ಲಿ ಅನ್ನ ರೆಡಿ ಆಗುತ್ತೆ. ನೋಡಿ, ಅನ್ನಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ಈಗ ರೈಸು ರೆಡಿಯಾಗಿದೆ. ಈಗ ರೈಸ್ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ನೋಡಿ, ಎಲ್ಲ ಅನ್ನ ರೆಡಿಯಾಗಿದೆ. ನೋಡಿ, ರೆಡಿಯಾಗಿದೆ ಅನ್ನ. ಈಗ ಪುಳಿಯೋಗರೆಗೆ ಒಗ್ಗರಣೆ ಹಾಕೋ ಸಮಯ. ಇದು ನೋಡಿ, ಪುಳಿಯೋಗರೆ ಹೊರನಾಡು ಅನ್ನಪೂರ್ಣೇಶ್ವರಿ, ಹೊರನಾಡಲ್ಲಿ ತೊಗೊಂಡಿದ್ದು. ಹೊರನಾಡು ಅನ್ನಪೂರ್ಣೇಶ್ವರಿ ಪುಳಿಯೋಗರೆ ಅಂತ. ಈಗ ನೋಡಿ, ಒಗ್ಗರಣೆ ಕೊಡ್ತೀನಿ. ಇದಕ್ಕೆ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ. ಆಯಿಲ್ ಹಾಕ್ಕೊತೀನಿ, ಸ್ವಲ್ಪ ಬೇಕಾದಷ್ಟು. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದರೆ ಸಾಕು. ಅದಕ್ಕೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಶೇಂಗಾ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಕಪ್ಪಿಂದ 1 ಕಪ್ ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಕರಿಬೇವು ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಎಲ್ಲ ಗರಿ ಗರಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರನೇ ಈರುಳ್ಳಿ ಹಾಕಬೇಕು, ಹೆಚ್ಚಿಟ್ಟಿದ್ದು. ಪುಳಿಯೋಗರೆ ಪೌಡರಲ್ಲಿ ಕೂಡ ಇರುತ್ತೆ ಕಡಲೆ ಬೀಜ, ಆದರೂ ನಾನು ಎಕ್ಸ್ಟ್ರಾ ಹಾಕಿದ್ದೀನಿ, ಜಾಸ್ತಿ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈಗ ಕಡಲೆ ಬೀಜ ಚೆನ್ನಾಗಿ ಹುರಿದಿದ್ದೀನಿ. ಕರಿಬೇವು ಕೂಡ ಹಾಕಿದ್ದೀನಿ ಅದಕ್ಕೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಚೆನ್ನಾಗಿ. ನೋಡಿ, ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈರುಳ್ಳಿ ಮತ್ತು ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಿ ಈರುಳ್ಳಿ ಸ್ವಲ್ಪ ಕಲರ್ ಬಂದಿದೆ, ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಕಲರು. ಆಮೇಲೆ ಈಗ ಒಂದು ಅರ್ಧ ಕಪ್ಪಿನಷ್ಟು ಪುಳಿಯೋಗರೆ ರೆಡಿ ಮಾಡ್ಕೊಂಡಿದ್ದೀನಿ. ಪೌಡರು ರೆಡಿ ಇದ್ದದ್ದೇ ಅದರಲ್ಲಿ ಹಾಕಿಟ್ಟಿದ್ದೀನಿ. ಅರ್ಧ ಕಪ್ನಷ್ಟು ಅದನ್ನು ಹಾಕಬೇಕು. ಇದಕ್ಕೆ ಈ ಫ್ರೈ ಮಾಡಿರ್ತೀವಲ್ಲ ಈರುಳ್ಳಿ ಕಡಲೆ ಬೀಜ, ಇದಕ್ಕೆಲ್ಲ ಪುಳಿಯೋಗರೆ ಪೌಡ್ರು ಹಾಕಬೇಕು. ಮೊದಲು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ನೋಡಿ, ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ ನಂತರ ಪುಳಿಯೋಗರೆ ಪೌಡ್ರ್ ಹಾಕ್ಕೋಬೇಕೀಗ. ನೋಡಿ, ಇದು ಈ ಕಪ್ಪಿಂದ ಅರ್ಧ ಕಪ್ಪು ಪುಳಿಯೋಗರೆ ಪೌಡ್ರು ಹಾಕಿದ್ದೀನಿ. ನೋಡಿ, ಪುಳಿಯೋಗರೆ ಜೊತೆ
ಎಲ್ಲ ಈರುಳ್ಳಿ ಪುಳಿಯೋಗರೆ ಎಲ್ಲ ಮಿಕ್ಸ್ ಆಗೋಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗೋಗಿ ನೋಡಿ, ಈರುಳ್ಳಿ ಕೂಡ ಚೆನ್ನಾಗಿ ಮಿಕ್ಸ್ ಆಗಿತ್ತು, ಚೆನ್ನಾಗಿ ಫ್ರೈ ಆಗಿತ್ತು. ಈಗ ನೋಡಿ, ಕಡಲೆ ಬೀಜನೇ ಜಾಸ್ತಿ ಕಾಣ್ತಾ ಇರುತ್ತೆ. ಇದಕ್ಕೆ ಕಡಲೆ ಬೀಜ ಜಾಸ್ತಿ ಇದ್ದಷ್ಟು ಪುಳಿಯೋಗರೆ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಅನ್ನ ರೆಡಿಯಾಗಿದೆಯಲ್ಲ, ಇದನ್ನು ತೆಗೆದು ಕೆಳಗಿಳಿಸಿ ಅನ್ನನ ಮಿಕ್ಸ್ ಮಾಡ್ಕೋಬೇಕು. ಅನ್ನದ ಜೊತೆ ಈ ಪುಳಿಯೋಗರೆ ರೆಡಿ ಮಾಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅನ್ನ ಚೆನ್ನಾಗಿ ಮೊದಲು ಕಲಿಸ್ಕೋಬೇಕು. ಉದುರಾಗಿ ಚೆನ್ನಾಗಾಗಿದೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ನೋಡಿ, ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ಪುಳಿಯೋಗರೆ ಪೌಡ್ರು ಎಲ್ಲ ಫ್ರೈ ಮಾಡಿರ್ತೀವಲ್ಲ, ಈರುಳ್ಳಿ, ಪುಳಿಯೋಗರೆ, ಕಡಲೆ ಬೀಜ ಇವನ್ನೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಿರ್ತೀವಲ್ಲ, ಇದನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಪುಳಿಯೋಗರೆ ರೆಡಿಯಾಗುತ್ತೆ. ನೋಡಿ, ಅನ್ನಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಈಗ ಪುಳಿಯೋಗರೆ ತುಂಬ ಚೆನ್ನಾಗಾಗಿದೆ. ನೀವು ಮಾಡಿ ನೋಡಿ. ಇದುವರೆಗೂ ನನ್ನ ಚಾನಲನ್ನು ನೋಡೋದಕ್ಕೆ ತುಂಬ ಥ್ಯಾಂಕ್ ಯು ವೆರಿ ಮಚ್. ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.